ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಅಯ್ಯೋ, ನನಗ್ ಬೇಕಾಗಿರೋ ಮುತ್ತು ಇಲ್ಲೇ ಇದೆ. ಯಾವುದೇ ಕಾರಣಕ್ಕೂ ಈ ಬಾಯಿ ಬಡ್ಕಿ ಕಣ್ಣಿಗೆ ಮಾತ್ರ ಬೀಳಬಾರ್ದು. ಎಲ್ರು ಬೇರೆ ಬೇರೆ ಕಡೆ ಇದ್ದಾರೆ. ಇಲ್ಯಾ ಫೋನ್ ರಿಂಗ್ ಆಗ್ತಿದೆ. ನೆಟ್ವರ್ಕ್ ರೌಡಿ ಮೇಡಮ್. ಸಾರಿ ಮೇಡಮ್, ಒಂದ್ ಇಂಪಾರ್ಟೆಂಟ್ ಕಾಲ್ ಮಾಡ್ಬೇಕು. ನನ್ ಫೋನ್ ಅಲ್ಲಿ ನೆಟ್ವರ್ಕ್ ಇಲ್ಲ. ಸ್ವಲ್ಪ ನಿಮ್ ಫೋನ್ ಕೊಡ್ತೀರಾ? ಯಾವ್ದು ಇಂಪಾರ್ಟೆಂಟ್ ಕಾಲು? ಇದೇನ್ ಮೇಡಮ್ ಹೀಗೆ ಹೇಳ್ಬಿಟ್ರಿ? ಲಾಕ್ ಡೌನ್ ಬೇರೆ ಶುರು ಆಗಿದೆ. ನಮ್ ಸಂಸಾರದ ಕತೆ ಏನು ಅಂತ ವಿಚಾರಿಸ್ಕೋಬೇಕಲ್ವಾ? ನಿಮ್ಗೆ ಯಾವ್ದು ಸಂಸಾರ? ನನ್ನ ಮತ್ತೆ ಮೀನು ಲವ್ ಸ್ಟೋರಿ ಇಡೀ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್. ಮದುವೆಗೆ ಮುಂಚೆನೆ ಅವಳ ನಿಂತಿ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಈಗ ನೀವ್ ಅವ್ರಿಗೆ ಕಾಲ್ ಮಾಡ್ಬೇಕಾ? ನಾನಿಲ್ಲಿ ಸುರಕ್ಷಿತವಾಗಿದ್ದೀನಿ. ಅವಳಲ್ಲಿ ಹಿಂಗಿದಳೆ, ಏನಾದ್ರು ಪ್ರಾಬ್ಲಮ್ ಅಂತ ವಿಚಾರಿಸ್ಕೋಬೇಕಲ್ವಾ? ಅದು ನಮ್ ಧರ್ಮ ಅಲ್ವಾ? ನನ್ ಕರ್ತವ್ಯ ಮಾಡ್ಬಿಡ್ತೀನಿ. ನಿಮ್ ಫೋನ್ ಕೊಡಿ. ಸರಿ. ಹಲೋ ಮೀನು, ನನ್ ಚಿನ್ನು ಲಾಕ್ ಡೌನ್ ಆಗಿದೆ. ಏನ್ ಮಾಡ್ತಿದ್ದೆ ಬಂಗಾರ? ಹಲೋ
ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿ ಯಾರ್ದು ಫೋನ್ ರಿಂಗ್ ಆದಾಗಾಯ್ತಲ್ವಾ? ಯಾರು ಇದ್ರಲ್ವಾ? ಅಮೂಲ್ಯ, ಅಮೂಲ್ಯ ನಿಂತ್ಕೋ. ಅಮೂಲ್ಯ ಸ್ಟಾಪ್. ಅಮೂಲ್ಯ ನಿಂಗೆ ಹೇಳ್ತಿರೋದು ನಿಂತ್ಕೋ. ಇವ್ರಿಬ್ರ ಮಧ್ಯ ಏನೋ ಸರಿ ಇಲ್ದೇ ಇರೋ ತರ ಕಾಣ್ತಿದ್ಯಲ್ಲ. ಇವನ್ ಮೇಲ್ ಕೋಪ ಯಾಕಿರ್ಬಹುದು? ಯಾಕೆ ಇಷ್ಟೊಂದು ಕೊಬ್ಬಾಡ್ತಿದ್ಯಾ? ಆಗ್ಲಿಂದ ನಿಂತ್ಕೊಂತ ಹೇಳ್ತಾನೆ ಇದ್ದೀನಿ. ನಿನ್ ಪಾಡಿಗೆ ನೀನ್ ಹೋಗ್ತಾನೆ ಇದೆಯಲ್ಲ. ತಗೊಳಪ್ಪ, ನಿಂಗೆ ಹಿಂದೆ ನಡಿಬೇಕು ಅಂತ ತೋರಿಸ್ಬಿಟ್ಟಿಯಲ್ಲ. ನನ್ ಫೀಲಿಂಗ್ಸ್ಗೆ ಯಾವ ಬೆಲೆನೂ ಇಲ್ಲ. ನಿನ್ಗೆ ನೀನ್ ಅನ್ಕೊಂಡಿದ್ದೆ ಆಗ್ಬೇಕು. ಆಮೇಲೆ ನಂಗೆ ಕೊಬ್ಬು ಅಂತ ಬೋರ್ಡ್ ಬೇರೆ ಹಾಕೋದು. ನೀ ಹುಡುಗರೆಲ್ಲ ಒಂದೇ ದುರಹಂಕಾರ. ನೀನ್ ಹೇಳಿದ ತಕ್ಷಣ ನಿಂತ್ಕೋಬೇಕು. ನಿಮ್ ಈಗೋನ ಎಷ್ಟು ಸ್ಯಾಟಿಸ್ಫೈ ಮಾಡಿದ್ರು ನಿಮಗ್ ಸಮಾಧಾನ ಆಗಲ್ಲ ಅಲ್ವಾ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನ್ ಹೇಳ್ತಿರೋ ತರ ನಾನು ಒಂದು ದಿನ ಬದುಕಿಲ್ಲ. ಹಾಗೆ ಮಾಡುವಿಲ್ಲ. ಅಫ್ಕೋರ್ಸ್ ನಾವಿಬ್ರು ಬೇರೆ ಬೇರೆ ವಾತಾವರಣದಲ್ಲಿ ಬೆಳ್ತಾರೆ. ನಮ್ ಟೇಸ್ಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ಹೀಗೆ ಸಿಲಿಯಾಗಿ ಬಿಹೇವ್ ಮಾಡಿದ್ರೆ ಲೈಫ್ ಲಾಂಗ್ ನಾನು ನಿನ್ ಜೊತೆ ಇರಬೇಕು. ಮುಂದೆ ನನ್ ಗತಿ ಏನು? ಈಗ ತಾನೇ ಗಂಡ್ ಬುದ್ಧಿ ಅಂತ ಹೇಳಿದೀನಿ. ಆಗ್ಲೇ ಅದನ್ನ ಪ್ರದರ್ಶನಕ್ಕೆ ಇಟ್ಟಿದ್ಯಾ ಅಲ್ವಾ? ನನ್ ಲೈಫ್ ಕತೆಗೆ ಏನ್ ಆಗ್ಬೇಡ ಅಂತ ಕೇಳ್ತೀಯ ಅಲ್ವಾ? ಆಗ್ಲೇ ನೀನ್ ಸಪರೇಟ್ ಎಂಟಿಟಿ ಅಂತ ಬೇರೆ ಶುರು ಮಾಡಿದ್ಯಾ. ಇಷ್ಟ ದಿನ ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ನಾವಿಬ್ರು ಒಂದೇ ಅಂತ ಹೇಳ್ತಿದ್ದೋನು ಈಗ ನನ್ ಲೈಫ್ ಕತೆಗೆ ಏನ್ ಆಗ್ಬೇಡ. ಶಬಾಷ್ ಕಣಯ್ಯ, ಶಬಾಷ್. ಯಾಕಿಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಓವರ್ ಆಗಿ ರಿಯಾಕ್ಟ್ ಮಾಡ್ತೀನಿ? ದಿಸ್ ಇಸ್ ಮಿಯರ್ ನಾನ್ಸೆನ್ಸ್. ಕರೆಕ್ಟ್. ನಾನೀಗೇನ್ ಮಾತಾಡಿದ್ರು ನಿನಗೆ ನಾನ್ಸೆನ್ಸ್ ಅಂತಾನೆ ಅನ್ಸೋದು. ತನ್ನ ಲೈಫ್ ಬಗ್ಗೆ ಮಾತ್ರ ಯೋಚನೆ. ಅಷ್ಟ್ ಕಷ್ಟ ಆದ್ರೆ ನಿನ್ ಲೈಫ್ ಅಲ್ಲಿ ನಿನ್ ಕಥನ ನೀನೇ ಬರ್ಕೋ ಗುರು. ಸುಮ್ನೆ ನನ್ನಿಂದ ಬರ್ಬೇಡ. ನಿನ್ ಮದ್ವೆ ಆಗೋದು ಪುಸ್ತಕದ ಬದನೆಕಾಯಿ. ನೀನುಂಟು, ನಿನ್ ಮರೂನ್ ಕಲರ್ ರಿಬ್ಬನ್ ಉಂಟು. ನಿನ್ ಸವಾಸ ನನಗ್ ಬೇಡ. ಹಾ ಸರಿ ಮಾವ, ನಮ್ಮತ್ತೆ ಅಂದ್ರೆ ನಿಮ್ ಹೆಂಡ್ರು ಮತ್ತೆ ಅಜ್ಜಿ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇದಾರೆ. ನಿಮ್ ಜೊತೆ ಮಾತಾಡ್ಬೇಕಂತ. ನನ್ ಜೊತೆನಾ? ಇಬ್ರು ಮಾತಾಡ್ಬೇಕಂತ? ಹೌದು ಮಾವ, ನಿಮ್ಮ ಹತ್ರನೇ ಅಂತ. ಏನೋ ಗನಂದಾರಿ ಮ್ಯಾಟರ್ನ ನಿಮ್ಮ ಹತ್ರನೇ ಡಿಸ್ಕಸ್ ಮಾಡ್ಬೇಕಂತ. ಮೇ ಬಿ ನನ್ನ ಪ್ರಕಾರ ಈಗ ಲಾಕ್ಡೌನ್ ಆಗಿದೆಯಲ್ಲ, ಅದನ್ನ ರಿಲೀಸ್ ಮಾಡ್ಸಕ್ಕೆ ಸಿಎಂಗೆ ಒಂದು ಲೆಟರ್ ಹಾಕ್ಸ್ಬೇಕು. ಅದಕ್ಕೆ ನಿಮ್ ಹೆಲ್ಪ್ ಬೇಕಂತೆ. ತಗೊಳ್ಳಿ, ಮಾತಾಡಿ. ಅಮ್ಮ ನಮಸ್ಕಾರ. ಎಲ್ಲ ಆರಾಮ? ನಾವೆಲ್ಲ ಆರಾಮಪ್ಪ. ನೀವಲ್ಲಿ ಸಿಕ್ಕಾಕೊಂಡ್ರಲ್ಲ, ಆರಾಮಲ್ವಾ? ಊಟ ತಿಂಡಿಗೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಅಮ್ಮ, ಆ ತರ ಏನೂ ಇಲ್ಲ. ಎಲ್ಲ ಆರಾಮಾಗಿದ್ದೀವಿ. ಒಳ್ಳೇದಪ್ಪ. ಆದ್ರೆ ಸಮಸ್ಯೆ ಇದೆ, ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ಕಾಲ್ ಮಾಡಿದ್ವಿ. ಏನ್ ಸಮಸ್ಯೆ ಅಮ್ಮ? ಬರೀ ಮನೇಲಿ ಹೆಚ್ಚು ಕಡಿಮೆ ಆಯ್ತಾ? ಅಯ್ಯೋ ಇಲ್ಲ ರೀ, ಇಲ್ಲೆಲ್ರೂ ಆರಾಮವಾಗೇ ಇದ್ದೀವಿ. ವಿಷಯ ಅಮ್ಮು ಎಂಗೇಜ್ಮೆಂಟ್ದು. ನೀವು ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಮುಹೂರ್ತನ ಮಿಸ್ ಮಾಡೋದು ಸರಿ ಇಲ್ಲ. ಆದ್ರೆ ಹೇಗಾದ್ರೂ ಮಾಡಿ ಮಾಡಿಸೋಣ ಅಂದ್ಕೊಂಡು ಪುರೋಹಿತರಿಗೆ ಕಾಲ್ ಮಾಡಿದ್ವಿ. ಆದ್ರೆ ಅವ್ರು ಹೇಳಿದ್ದನ್ನ ಕೇಳಿ ಗಾಬರಿ ಆಯ್ತು. ಅದಕ್ಕೆ ನಿಮ್ಮ ಹತ್ರನೂ ಮಾತಾಡೋಣ ಅಂತ ನಿಮಗ್ ಕಾಲ್ ಮಾಡಿದ್ವಿ. ಹೌದಾ? ಏನಂದ್ರು ಪುರೋಹಿತರು? ಈಗ ನಾಡಿದ್ದು ನಡಿಬೇಕಾಗಿರೋ ನಿಶ್ಚಿತಾರ್ಥ ನಡೀಲಿಲ್ಲ ಆದ್ರೆ ಸದ್ಯಕ್ಕೆ ಒಳ್ಳೆ ಮುಹೂರ್ತ ಇಲ್ಲ ಅಂತ ಹೇಳ್ತಾ ಇದ್ರು. ಅಯ್ಯೋ ಹೌದಾ? ಹಾಗಾದ್ರೆ ಏನ್ ಮಾಡೋದು? ಅದು ಅಲ್ಲದೆ ಅಮ್ಮು ವೇದಾಂತ ಜಾತಕದ ಪ್ರಕಾರ ಅವರಿಬ್ಬರ ನಿಶ್ಚಿತಾರ್ಥ ಈಗ ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ನಡೆಸಿಬಿಡ್ಬೇಕು. ಇಲ್ಲ ಅಂದ್ರೆ ಅಭಿಷೇಕನ ಅಂತ ಇದೆಯಂತೆ. ಅಯ್ಯಯ್ಯೋ, ದೊಡ್ಡ ಸಮಸ್ಯೆ ಆಗೋಯ್ತಲ್ಲ. ನಾವೆಲ್ಲ ನೋಡಿದ್ರೆ ಇಲ್ಲಿದ್ದೀವಿ, ನೀವು ಅಲ್ಲಿದ್ದೀರಾ.
ಹೇಗ್ ನಿಶ್ಚಿತಾರ್ಥ ಮಾಡೋದು? ಸಮಸ್ಯೆ ಇದೆ ನಿಜಾನೇ, ಆದ್ರೆ ಸಮಸ್ಯೆಯಲ್ಲೂ ಒಂದು ಒಳ್ಳೆ ಅವಕಾಶ ಇದೆ. ಅದೃಷ್ಟಕ್ಕೆ ಮದುಮಕ್ಕಳು ಒಟ್ಟಿಗೆ ಇದ್ದಾರೆ, ಮುಹೂರ್ತನೂ ಮೀರಿಲ್ಲ. ನೀವಿರೋ ಜಾಗದಲ್ಲಿ ಅದೇ ಮುಹೂರ್ತಕ್ಕೆ ಮದುವೆ ನಿಶ್ಚಯ ಮಾಡಿ ಮುಗಿಸಿದ್ರಾಯ್ತು. ಏನಂತೀರಾ? ಹೇಗಾದ್ರೂ ಮಾಡಿ ನಾವ್ ಅಲ್ಲಿಗೆ ಬರೋದು ಅಥವಾ ನೀವುಗಳೇ ಇಲ್ಲಿಗೆ ಬರೋದಕ್ಕೆ ಪರ್ಮಿಷನ್ ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ ಸಾರ್ಥಕ ಫೋನ್ ಮಾಡಿ, ಇಲ್ಲ ಚಿಕ್ಕಮ್ಮ, ಇನ್ನೊಂದ್ 2-3 ದಿನ ಅಂತೂ ಯಾವ ಪರ್ಮಿಷನ್ ಸಿಗಲ್ಲ ಅಂತ ಹೇಳ್ಬಿಟ್ಟ. ಆದ್ರೆ ಶ್ರೀಧರ್ ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಇಲ್ಲಿಗೆ ಬರೋ ಪ್ಲಾನ್ ಮಾಡ್ತಾ ಇದ್ದೀರಾ? ಹೌದು, ಎಲ್ಲರೂ ಸೇರಿ ಎಂಗೇಜ್ಮೆಂಟ್ ಮುಗಿಸಿದ್ರಾಯ್ತು ಅಂತ ಹೇಳಿದ್ರು. ಚಿಕ್ಕಪ್ಪ, ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ಏನಾರು ಪ್ರಾಬ್ಲಮ್? ಸಾರ್ಥಕ್ಕೂ ವಿಕ್ಕಿ ಇಲ್ಲೇ ಇದ್ದಾರೆ. ಈಗ ನೀವು ಹೇಳಿದ್ದನ್ನ ಇನ್ನೊಂದ್ಸಲ ಹೇಳ್ಬಿಡಿ. ವೇದಾಂತು ಅಮ್ಮು ಎಂಗೇಜ್ಮೆಂಟ್ ನ ಮುಂದಕ್ಕೆ ಹಾಕೋದ್ ಬೇಡ, ಎಲ್ಲ ಅಲ್ಲೇ ಮಾಡೋಣ. ನೀವೆಲ್ಲ ಡೆಕೋರೇಟ್ ಮಾಡಿ ರೆಡಿ ಮಾಡ್ಕೊಳ್ಳಿ, ನಾನು ಎಲ್ರೂ ಅಲ್ಲಿಗೆ ಬರ್ತೀವಿ. ನೀವು ಹೇಳೋದೆಚ್ಚ, ನಾವು ಡೆಕೋರೇಟ್ ಮಾಡೋದೆಚ್ಚ. ಜೈ ಜೈ ಅನ್ಬಿಟ್ರೆ ಆಗೋಯ್ತಾ? ನಾವು ಬೆಂಗಳೂರಿಂದ ಇಷ್ಟು ದೂರದಲ್ಲಿದ್ದೀವಿ, ಎಲ್ಲ ಹೇಗೆ ಅರೇಂಜ್ ಮಾಡೋದು? ಮತ್ತೆ ಅಜ್ಜಿ, ನೀವು ಹೊರಟು ಬನ್ನಿ. ಅಗ್ರಜ ರೋಡಿನ ಎಂಗೇಜ್ಮೆಂಟ್ಗೆ ಏನೇನ್ ಪ್ರಿಪರೇಷನ್ಸ್ ಬೇಕೋ ಅದ್ ನಾವು ಮಾಡ್ತೀವಿ. ಆದ್ರೆ ನೀವು ಬರ್ತಾ ರಿಂಗು ಅಂತಾನಿ ಅಷ್ಟೇ. ನೀವೆಲ್ಲ ಸೇರಿ ಏನೋ ಒಂದು ವ್ಯವಸ್ಥೆ ಮಾಡ್ತೀರಿ ಅಂತ ನನಗೆ ಗೊತ್ತಿತ್ತು ವಿಕ್ಕಿ, ಅದೇ ನಿಜ ಆಯ್ತು. ನೀವೆಲ್ಲ ಸೇರಿ ನಿರ್ಧಾರ ಮಾಡಿರೋದ್ರಿಂದ ಶುಭ ಕಾರ್ಯನ ಮಾಡಿ ಮುಗಿಸೋಣ. ಆದ್ರೆ ಬರುವಾಗ ನೀವು ಹುಷಾರಾಗಿ ಬರಬೇಕು. ಸರಿ ರೀ. ಮೊದಲು ವೇದಾಂತು ಮತ್ತೆ ಅಮ್ಮುಗೆ ವಿಷಯ ತಿಳಿಸ್ತೀನಿ. ವಸಿಷ್ಠ ವಂಶದ ಮಹಾನ್ ಕುಡಿಯೇ ದೊಡ್ಡದಾಗ ಅರೇಂಜ್ ಮಾಡ್ತೀವಿ ಅಂತ ಬಡಾಯಿ ಕೊಚ್ಕೊಂಡಿಲ್ಲ. ಅದ್ ಹೇಗೆ ಅರೇಂಜ್ ಮಾಡ್ತೀಯ ಅಂತ ಹೇಳು. ಈಗ ನಾವು ಹೊರಗಡೆ ಹೋಗಂತೂ ಏನು ಅರೇಂಜ್ ಮಾಡೋದಕ್ಕಾಗಲ್ಲ. ಬಾವಾ, ಅದೆಲ್ಲ ಮ್ಯಾಟ್ರೇ ಅಲ್ಲ. ನನಗೆ ಎಂಗೇಜ್ಮೆಂಟ್ ನಡಿಬೇಕು ಅಷ್ಟೇ ಇಂಪಾರ್ಟೆಂಟ್. ಅಗ್ರಜ ನನಗೋಸ್ಕರ ಏನೇನೆಲ್ಲ ಮಾಡಿಲ್ಲ. ನಾವ್ ಇಷ್ಟು ಮಾಡ್ಲಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡ್ತೀವಿ ಅಲ್ವಾ? ಅವ್ರು ನನಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇಲ್ಲ ಬಾಮೈದ, ನೀ ಇಷ್ಟೊಂದು ಜೋಶಲ್ಲಿ ಇದೆಯಾ ಅಂದ್ಮೇಲೆ ನಿನ್ ಜೊತೆ ನಾನು ಇದ್ದೀನಿ. ನಡಿ. ಥ್ಯಾಂಕ್ ಯು ಬಾವಾ. ಎಸ್ ಎಸ್ ಎಸ್, ಎಂಗೇಜ್ಮೆಂಟ್ ಫಿಕ್ಸ್. ವಾಟ್ರ್ ಅಭಿಷಮೂಲ್ಯ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇಷ್ಟು ಸಿಲಿಯಾಗಿ ಯಾಕೆ ಬಿಹೇವ್ ಮಾಡ್ತಿದ್ಯಾ? ನಾನು ಅವಾಗ್ಲೂ ಇವಾಗ್ಲೂ ಮುಂದೆ ಕೂಡ ಸೇಮ್ ಟು ಸೇಮ್. ನನ್ ಮನ್ಸಿಗೆ ಏನ್ ಅನ್ಸ್ತಿದ್ಯೋ ಅದನ್ನೇ ಹೇಳ್ತೀನಿ. ನನಗೆ ನೀನ್ ಬೇಡ ಅನ್ಸ್ತಿದೆ, ಸೊ ಗುಡ್ ಬೈ. ಇದೇ ಕೊನೆನಾ? ಕೊನೆದು, ಮೊದಲನೇದು, ಮಧ್ಯದ್ದು ಎಲ್ಲಾನು ಇದೆ. ನನ್ ಲೆವೆಲಿಗೆ ನೀನ್ ಮ್ಯಾಚ್ ಆಗಲ್ಲ. ನೀನ್ ಸ್ಟೇಟಸ್ಗೆ ಯಾರು ಮ್ಯಾಚ್ ಆಗ್ತಾರೋ ಅವ್ರನ್ನೇ ಮದ್ವೆ. ಇಲ್ಲ ಬ್ರಹ್ಮಚಾರಿಯಾಗಿ ಬದುಕ್ತೀನಿ ಅಂದ್ರೆ ಹಾಗೆ ಬದುಕು. ನಾನ್ ಮಾತ್ರ ನಿನ್ನ ಮದ್ವೆ ಆಗಲ್ಲ. ಎಷ್ಟು ಕೊಬ್ಬು ನಿನಗೆ ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ. ನಿನಗೆ ಎಷ್ಟು ಕೊಬ್ಬು ಇರ್ಬೇಕಾದ್ರೆ ನನಗೆ ಎಷ್ಟು ಇರ್ಬೇಡ. ಹೊರಡ್ತಾನೆ. ಆಯ್ತು, ಹೋಗ್ತೀನಿ.